ಸಿನಿಮಾಗಳು ಅಂತ ಬಂದ್ರೆ ವಿಭಿನ್ನ ಜಾನರ್ಗಳು ಇರ್ತವೆ. ಅದರಲ್ಲಿ ಎಲ್ರಿಗೂ ಭಯ ಹುಟ್ಟಿಸುವಂತ ಹಾರರ್ ಸಿನಿಮಾಗಳು ಅಂದ್ರೆ ತುಂಬಾ ಜನರಿಗೆ ಇಷ್ಟ ಇರುತ್ತೆ. ಇನ್ನು ತುಂಬಾ ಜನರಿಗೆ ಈ ಸಿನಿಮಾನ ನೋಡೋದು ಕಷ್ಟ ಕೂಡ ಆಗಿರುತ್ತೆ. ಇನ್ನು ನಮ್ಮ ಕನ್ನಡದಲ್ಲಿ ಬಂದಂತಹ 7 ಬೆಸ್ಟ್ ಹಳೆಯ ಹಾರರ್ ಸಿನಿಮಾಗಳ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಈ ಲಿಸ್ಟ್ ನ ಮೊದಲ ಸಿನಿಮಾ ನಾನಿನ್ನ ಬಿಡಲಾರೆ. 1979ರಲ್ಲಿ ಬಿಡುಗಡೆ ಆದಂತ ಈ ಸಿನಿಮಾ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನ ದಾಖಲಿಸಿತ್ತು. ಅನೇಕ ಚಿತ್ರಮಂದಿರಗಳಲ್ಲಿ 100 ದಿನಗಳ ಕಾಲ ಯಶಸ್ವಿಯಾಗಿ ಪ್ರದರ್ಶನ ಕೂಡ ಕಂಡಿತ್ತು. ಈ ಸಿನಿಮಾದಲ್ಲಿ ಅನಂತ್ ನಾಗ್ ಸರ್ ಹಾಗೂ ಲಕ್ಷ್ಮಿ ಮೇಡಮ್ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಕಾಮಿನಿಯ ಲವ್ ನ ಅಕ್ಸೆಪ್ಟ್ ಮಾಡ್ಕೊಳ್ದಿರುವಂತಹ ಕೃಷ್ಣ ತಾನಿಷ್ಟಪಟ್ಟಂತಹ ಗಾಯತ್ರಿನ ಮದುವೆ ಆಗ್ತಾನೆ. ಆಮೇಲೆ ಸತ್ತು ದೇವವಾಗಿ ಬಂದಂತಹ ಕಾಮಿನಿ ಕೃಷ್ಣನನ್ನ ಪೊಸೆಸ್ ಮಾಡ್ತಾಳೆ. ಆಮೇಲೆ ಈ ಅಪಾಯದಿಂದ ಕೃಷ್ಣನನ್ನ ಗಾಯತ್ರಿ ಹೇಗೆ ಬಚಾವ್ ಮಾಡ್ಕೋತಾಳೆ ಅನ್ನೋದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ನಿಜವಾಗ್ಲೂ ಒಂದು ಮಾಸ್ಟರ್ ಪೀಸ್ ಮೂವಿ ಅಂತಾನೆ ಹೇಳ್ಬೋದು. ನೀವಿನ್ನೂ ಈ ಸಿನಿಮಾನ ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ನೋಡಿ. ನಮ್ಮ ಮುಂದಿನ ಸಿನಿಮಾ ದುರ್ಗಾ ಶಕ್ತಿ. ಹಾರರ್ ನ ಜೊತೆಗೆ ಡಿವೋಷನಲ್ ಟಚ್ ಕೂಡ ಇರುವಂತಹ ಈ ಸಿನಿಮಾ 1999ರಲ್ಲಿ ಬಿಡುಗಡೆಯಾಗಿತ್ತು. ನಟ ದೇವರಾಜ್ ಅವರು, ತಾರಾ ಅವರು, ಶ್ರುತಿ ಅವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಹಿಂದಿನ ಜನ್ಮದ ಸೇಡನ್ನ ತೀರ್ಸ್ಕೊಳ್ಳೋಕೆ ಅಂತಾನೆ ಜನ್ಮ ಜನ್ಮಾಂತರಗಳವರೆಗೂ ಕಾಯ್ದು ನಂತರ ಜಯಕೃಷ್ಣನ ಮೇಲೆ ಅಟ್ಯಾಕ್ ಮಾಡುವಂತಹ ಆತ್ಮದ ಕೈಯಿಂದ ಜಯಕೃಷ್ಣ ಹೇಗೆ ಬಚಾವ್ ಆಗ್ತಾನೆ ಅನ್ನೋದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ಸಿನಿಮಾದಲ್ಲಿ ಹಾರರ್ ಇವೆಂಟ್ಸ್ ಜೊತೆಗೆ ದೈವಿಕ ಶಕ್ತಿಯ ಬಗ್ಗೆ ಕೂಡ ಬ್ಯಾಲೆನ್ಸ್ಡ್ ಆಗಿ ತೋರಿಸಿದ್ದಾರೆ. 90s ಗಳ ಫೇವರೇಟ್ ಮೂವಿ ಇದು. ನೋಡಿಲ್ಲ ಅಂದ್ರೆ ಇವತ್ತೇ ಹೋಗಿ ನೋಡಿ. ಇನ್ನು ನಮ್ಮ ಈ ಲಿಸ್ಟ್ ನ ಮುಂದಿನ ಸಿನಿಮಾ ಅದೇ ರಾಗ ಅದೇ ಹಾಡು. 1989ರಲ್ಲಿ ಬಿಡುಗಡೆಯಾದಂತಹ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹಿಟ್ ಎನಿಸಿಕೊಂಡಿತ್ತು. ಇನ್ನು ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ಹಾಗೂ ಸೀಮಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಂದು ಮತ್ತೆ ಸಂಗೀತ ಇಬ್ರು ಮದುವೆ ಆಗೋದಕ್ಕೆ ನಿರ್ಧಾರ ಮಾಡ್ತಾರೆ. ಆದ್ರೆ ಇದ್ದಕ್ಕಿದ್ದಂತೆ ಸಂಗೀತ ವಿಚಿತ್ರವಾಗಿ ಆಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಆಮೇಲೆ ಗೊತ್ತಾಗುತ್ತೆ ಸಂಗೀತ ಒಂದು ಭೂತಕ್ಕೆ ಪೊಸೆಸ್ ಆಗಿದ್ದಾಳೆ ಅಂತ. ಆಮೇಲೆ ಸಂಗೀತ ಏನೇನ್ ಮಾಡ್ತಾಳೆ ಮತ್ತೆ ಸಂಗೀತನ ಬಚಾವ್ ಮಾಡ್ಕೊಳ್ಳೋದಕ್ಕೆ ಚಂದ್ರು ಹೇಗೆಲ್ಲ ಕಷ್ಟ ಪಡ್ತಾನೆ ಅನ್ನೋದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ನೀವಿನ್ನೂ ಈ ಸಿನಿಮಾನ ನೋಡಿಲ್ಲ ಅಂದ್ರೆ ಖಂಡಿತ ಒಂದ್ಸರಿ ನೋಡಿ. ಈ ಸಿನಿಮಾಗೆ IMDbಲಿ ಬರೋಬ್ಬರಿ 6.4 ರೇಟಿಂಗ್ಸ್ ಇದೆ. ಮುಂದಿನ ಸಿನಿಮಾ ಆತ್ಮಬಂಧನ. 1992ರಲ್ಲಿ ಬಿಡುಗಡೆ ಆದಂತ ಈ ಸಿನಿಮಾಗೆ ಅಮೆಜಾನ್ ಅಲ್ಲಿ 3.4 ಔಟ್ ಆಫ್ 5 ರೇಟಿಂಗ್ಸ್ ಇದೆ. ಇನ್ನು ಶಶಿಕುಮಾರ್ ಅವರು ಹಾಗೂ ಜಯಪ್ರದಾ ಅವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ತನ್ನ ಅತ್ತೆ ಮಾವನಿಂದಲೇ ಕೊಲೆಯಾಗಿ ಸತ್ತಂತಹ ವೈಷ್ಣವಿ ದೆವ್ವಾಗಿ ಬಂದು ಒಂದು ಬೊಂಬೆಯಲ್ಲಿ ಸೇರ್ಕೊಂಡು ಹೇಗೆ ತನ್ನ ರಿವೆಂಜ್ ಅನ್ನ ತೀರಿಸುತ್ತಾಳೆ ಅನ್ನೋದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ನೀವಿನ್ನೂ ಈ ಸಿನಿಮಾನ ನೋಡಿಲ್ಲ ಅಂದ್ರೆ ಖಂಡಿತ ಒಂದ್ಸರಿ ನೋಡಬಹುದು. ಮುಂದಿನ ಸಿನಿಮಾ ಉಶ್. 1993ರಲ್ಲಿ ಬಿಡುಗಡೆಯಾದಂತ ಈ ಸಿನಿಮಾ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನ ಕಂಡಿತ್ತು. ಸಿನಿಮಾ ಶೂಟಿಂಗ್ ಗೋಸ್ಕರ ಸಿನಿಮಾ ತಂಡ ಒಂದು ಎಸ್ಟೇಟ್ಗೆ ಬರುತ್ತೆ. ಆಮೇಲೆ ಆ ಸಿನಿಮಾ ತಂಡದ ಜೊತೆಗೆ ವಿಚಿತ್ರ ಘಟನೆಗಳು ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಯಾವಾಗ ಆ ಎಸ್ಟೇಟ್ ಮಾಲೀಕರ ಸೋದರ ಮಾವ ಕಣ್ಮರೆ ಆಗ್ತಾನೋ ಆಗ ಪರಿಸ್ಥಿತಿ ಇನ್ನೆಷ್ಟು ಹದಗೆಡುತ್ತೆ. ಆಮೇಲೆ ಏನೇನಾಗುತ್ತೆ, ಆ ಸಿನಿಮಾ ತಂಡದ ಜೊತೆಗೆ ನಡೀತಾ ಇದ್ದಂತಹ ವಿಚಿತ್ರ ಘಟನೆಗಳಿಗೆ ಕಾರಣ ಯಾರು ಅಂತ ಭೇದಿಸೋದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ಈ ಸಿನಿಮಾದಲ್ಲಿ ಕಾಶಿನಾಥ್ ಅವರು, ಕುಮಾರ್ ಗೋವಿಂದ್ ಅವರು, ಬ್ಯಾಂಕ್ ಜನಾರ್ದನ್ ಅವರು ಸೇರಿ ಅನೇಕ ಜನರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಒಂದೊಳ್ಳೆ ಹಾರರ್ ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಈ ಸಿನಿಮಾನ ಖಂಡಿತ ನೋಡಿ. ಈ ಸಿನಿಮಾದ ಹಾರರ್ ಸೀನ್ಸ್ ನಿಜಕ್ಕೂ ನಿಮ್ನ ಭಯಪಡಿಸುತ್ತೆ. ನಮ್ಮ ಮುಂದಿನ ಸಿನಿಮಾ ಶ್ರೀರಾಮಚಂದ್ರ. ನಟ ರವಿಚಂದ್ರನ್ ಅವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಈ ಸಿನಿಮಾ 1992ರಲ್ಲಿ ಬಿಡುಗಡೆಯಾಗಿತ್ತು. ಅವಳಿ ಜವಳಿಯಾಗಿದ್ದಂತಹ ಶ್ರೀರಾಮ ಮತ್ತೆ ಚಂದ್ರ ತನ್ನ ತಂದೆ ತಾಯಿಗಳ ಡಿವೋರ್ಸ್ ನಂತರ ಬೇರೆ ಬೇರೆ ಆಗ್ತಾರೆ. ತನ್ನ ಮ್ಯಾನೇಜರ್ ಇಂದಲೇ ಕೊಲೆಯಾಗಿ ಸತ್ತಂತ ಫಿಸಿಕಲಿ ಚಾಲೆಂಜ್ ಆಗಿದ್ದಂತ ಶ್ರೀರಾಮ ಪ್ರೇತ ಆಗಿ ಬಂದು ತನ್ನ ಸೇಡನ್ನ ತನ್ನ ಅಣ್ಣ ಚಂದ್ರನ ಮೂಲಕ ಹೇಗೆ ತೀರ್ಸ್ಕೊತಾನೆ ಅನ್ನೋದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ಒಂದೊಳ್ಳೆ ಹಾರರ್ ಕಾಮಿಡಿ ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂತಿರೋರ್ಗೆ ಈ ಸಿನಿಮಾ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಮುಂದಿನ ಸಿನಿಮಾ ನೀಲಾಂಬರಿ. ನೀಲಿ ಬೆಟ್ಟ ಮತ್ತು ಅಖಿಲಾ ಶಿವರಾಮ್ ಎಂಬ ನಿಗೂಢ ಹೆಂಗಸಿನ ರಹಸ್ಯಗಳ ಸುತ್ತ ಸುತ್ತುವಂತ ಈ ಸಿನಿಮಾ 2001ರಲ್ಲಿ ಬಿಡುಗಡೆಯಾಗಿತ್ತು. ನೀಲಿ ಬೆಟ್ಟದ ರಹಸ್ಯವನ್ನ ಭೇದಿಸೋಕೆ ಹೊರಟಂತ ವಿನೋದ್ ಮತ್ತು ಆತನ ಟೀಮ್ ಅಖಿಲಾಳನ್ನ ಸಂದರ್ಶನ ಮಾಡಿದ ನಂತರ ಭಯಂಕರವಾಗಿ ಸತ್ತು ಹೋಗ್ತಾರೆ. ಇದನ್ನ ಭೇದಿಸೋಕೆ ಅಂತ ಬಂದಂತಹ ಇನ್ಸ್ಪೆಕ್ಟರ್ ಭರತ್ ಹೇಗೆ ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ತಾರೆ, ಅಸಲಿಗೆ ಈ ಅಖಿಲಾ ಶಿವರಾಮ್ ಯಾರು, ಆಕೆಯ ಹಿನ್ನೆಲೆ ಏನು ಅನ್ನೋದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ರಮ್ಯಾ ಕೃಷ್ಣ ಅವರು, ದೇವರಾಜ್ ಅವರು, ಪ್ರೇಮ ಅವರು ನಟಿಸಿರುವಂತ ಈ ಸಿನಿಮಾ ತುಂಬಾ ಜನರ ಫೇವರೇಟ್ ಅಂತಾನೆ ಹೇಳ್ಬೋದು. ಅದ್ಭುತ ಕಥಾ ಹೊಂದಿರದ ಈ ಸಿನಿಮಾವನ್ನ ನೀವಿನ್ನೂ ನೋಡಿಲ್ಲ ಅಂದ್ರೆ ಖಂಡಿತ ಇವತ್ತೇ ಹೋಗಿ ನೋಡಿ. ಈ ಸಿನಿಮಾ ಪ್ರಾರಂಭದಿಂದ ಕೊನೆವರೆಗೂ ನಿಮ್ಮನ್ನ ಎಂಗೇಜಿಂಗ್ ಆಗಿಡುತ್ತೆ.